ನಮಗೂ ಸಂಬಂಧ ಇಲ್ಲ ಅದು ಕೇಸ್ಗೂ. ಇಲ್ಲ ಸ್ವಾಮಿ, ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಬಟ್ ನಮ್ಗೇನೋ ಒಂದು ತೊಂದರೆ ಆದ್ರೂ ಹಾಸನ್ DYSP ಅವರು ಕಾರಣ. ಅಂದರೆ ಬನ್ನಿ ಅಂತ ನಮಗೆ ಸ್ವಲ್ಪ ಹಿಂಸೆ ಇಡ್ತಾ ಇದ್ದಾರೆ. ಅಂದರೆ ನಾವು ಫ್ಯಾಮಿಲಿಗೋಸ್ಕರ ಇವಾಗ ನಾವು ವಾಲಂಟಿಯರ್ ನಾವೇ ಹೋಗ್ತಾ ಇದ್ದೀವಿ. ಇಲ್ಲ ಸ್ವಾಮಿ, ನಮಗೂ ಸಂಬಂಧ ಇಲ್ಲ. ನಾವು ಕೊಲೆ ಮಾಡಿಲ್ಲ, ನಮಗೂ ಆ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ. ನಾವು ಸ್ನೇಹಿತರೆಲ್ಲ ಟೂರ್ ಬಂದಿದ್ವು. ಆದರೆ ಯಾಕೋ ಗೊತ್ತಿಲ್ಲ, ಹಾಸನ ಪೊಲೀಸರು ನಮ್ಮ ಬೆನ್ನು ಬಿದ್ದಿದ್ದಾರೆ. ನಮ್ಮ ಕುಟುಂಬಕ್ಕೋಸ್ಕರ ನಾವು SP ಕಚೇರಿಗೆ ಹೋಗ್ತಾ ಇದ್ದೇವೆ. ಒಂದು ವೇಳೆ ನಮಗೇನಾದರೂ ಆದರೆ ಅದಕ್ಕೆ ಹಾಸನ SP DYSP ಅವರೇ ಕಾರಣ. ನಮಗೂ ಸಂಬಂಧ ಇಲ್ಲ ಅದು ಕೇಸ್ಗೂ. ಬಟ್ ನಮಗೇನೋ ಒಂದು ತೊಂದರೆ ಆದ್ರೂ ಹಾಸನ್ DYSP ಅವರು ಕಾರಣ. ಎಸ್, ಹೀಗೊಂದು ಸ್ಟೇಟ್ಮೆಂಟ್ ಅನ್ನ ನಿನ್ನೆ ಕೊಟ್ಟಾಗಲೇ ಗೊತ್ತಾಗಿದ್ದು ಇಲ್ಲೇನೋ ಇದೆ ಅಂತ. ಏನು ಇಲ್ಲದೆ ಯಾಕೆ ಇವರು ಸರೆಂಡರ್ ಆಗೋಕೆ ಹೋಗ್ತಿದ್ದಾರೆ ಅಂತ. ಅಂದಹಾಗೆ ಇವರು ನಿನ್ನೆ ಹಾಸನದ SP ಕಚೇರಿಗೆ ಹೋದ್ರು. ಕೊನೆಗೆ ಅರೆಸ್ಟ್ ಕೂಡ ಆಯ್ತು. ಹಾಸನವನ್ನೇ ಬೆಚ್ಚಿ ಬೀಳಿಸಿತ್ತು ರೌಡಿ ಶೀಟರ್ ಆವಲಹಳ್ಳಿ ಮಂಜೇಶ್ ಕೊಲೆ ಪ್ರಕರಣ. ಹಾಸನ ನ್ಯಾಯಾಲಯದ ಎದುರೇ ಕೊಚ್ಚಿ ಕೊಲೆ ಮಾಡಿದ್ದ ದುಷ್ಕರ್ಮಿಗಳು. ಎಸ್, ಯಾವಾಗ ಈ 5 ಆರೋಪಿಗಳು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಾಗಲೇ ಗೊತ್ತಾಗಿದ್ದು ಇವರು ಮಾತಾಡ್ತಾ ಇರೋದು ಕಳೆದ ಜೂನ್ 7ರ ರಾತ್ರಿ ಹಾಸನ ಜಿಲ್ಲಾ ನ್ಯಾಯಾಲಯದ ಎದುರು ಬರ್ಬರವಾಗಿ ಕೊಲೆಯಾಗಿದ್ದ ರೌಡಿ ಶೀಟರ್ ಆವಲಹಳ್ಳಿ ಮಂಜೇಶ್ ವಿಚಾರವಾಗಿ ಅಂತ. ಹೌದು, ಆ ದಿನ ತುಂಬಾ ಅಮಾನುಷ ರೀತಿಯಲ್ಲಿ ಗುರುತೇ ಸಿಗದಂತೆ ಮಂಜೇಶ್ನನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಯಾವಾಗ ಹಾಸನದಲ್ಲಿ ಈ ರೀತಿಯ ಒಂದು ಬರ್ಬರ ಹತ್ಯೆ ನಡೀತೋ ಹಾಸನ ಪೊಲೀಸರು ಆರೋಪಿಗಳ ಬೆನ್ನು ಬಿದ್ದಿದ್ರು. ಯಾವಾಗ ನಮ್ಮನ್ನೇ ಹಾಸನ ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯ್ತೋ ಆಗ ಆ ಕೊಲೆಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು ಈ ಆರೋಪಿಗಳು. ನಮಗೂ ಸಂಬಂಧ ಇಲ್ಲ ಅದು ಕೇಸ್ಗೂ. ಆಯ್ತಾ, ಇದೇನೋ ಪೊಲೀಸರು ನಮ್ಮನ್ನ ಏನೋ ಹುಡುಕ್ತಾ ಇದ್ರೆ ನಮ್ಗೆ ಮಾಹಿತಿ ಬಂತು. ಅದನ್ನ ಹೋಗಿ ವಾಲಂಟಿಯರ್ ನಾವೇ ಒಂದು ಸರೆಂಡರ್ ಆಗ್ತಾ ಇದ್ದೀವಿ. DYSP ಆಫೀಸ್ಗೆ ಸರೆಂಡರ್ ಆಗ್ತೀವಿ. ನಮ್ಗೇನೇ ಒಂದು ತೊಂದರೆ ಆದ್ರೂ ಅವ್ರಿಗೆ ಜವಾಬ್ದಾರಿ. ನಾವು ಒಂದು 5 ಜನ ನಾವು ಫ್ರೆಂಡ್ಸು ಟ್ರಿಪ್ ಹೋಗಿದ್ವಿ. ಹಿಂಗೆ ನಾವು ಅದು ನಮ್ಮ ಹೆಸರು ಬಂತು ಅಂದ್ಬಿಟ್ಟು ಇವಾಗ ನಾವು 5 ಜನ ಹೋಗ್ತಾ ಇದೀವಿ ಇಲ್ಲಿ. ಆಯ್ತಾ, ಅವ್ರಿಗೇನೋ ಮಾಹಿತಿ ಬೇಕು ಅಂತ ಹೇಳ್ತಾ ಇದಾರಂತೆ. ಬಟ್ ನಮ್ಗೇನೋ ಒಂದು ತೊಂದರೆ ಆದ್ರೂ DYSP ಕಾರಣ, ಹಾಸನ್ DYSP ಅವರು ಕಾರಣ. ಇಲ್ಲ ಸ್ವಾಮಿ, ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಗೊತ್ತಿಲ್ಲ ಸ್ವಾಮಿ, ಅದೇನೋ ಬೆಂಗಳೂರವರು ನಾವೆಲ್ಲ ಬಂದು ಒಂದೇ ಗೇರ್ದವ್ರು ಅಂದ್ಬಿಟ್ಟು ಈ ಥರ ಏನೋ ಹೇಳ್ತಾ ಇದ್ದಾರೆ. ಅಂದರೆ ಬನ್ನಿ ಅಂತ ನಮಗೆ ಸ್ವಲ್ಪ ಹಿಂಸೆ ಇಡ್ತಾ ಇದ್ದಾರೆ. ಅಂದರೆ ನಾವು ಫ್ಯಾಮಿಲಿಗೋಸ್ಕರ ಇವಾಗ ನಾವು ವಾಲಂಟಿಯರ್ ನಾವೇ ಹೋಗ್ತಾ ಇದೀವಿ ಇವಾಗ. ಇಲ್ಲ ಸ್ವಾಮಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಸ್ವಾಮಿ. ಅದು ನಾವಲ್ಲ ಅಂತಾನೆ ಸರೆಂಡರ್ ಆದ್ರು ಆರೋಪಿಗಳು. ಮಂಜೇಶ್ ಕೊಲೆ ಕೇಸ್ ಸಂಬಂಧ 10 ಮಂದಿ ಅರೆಸ್ಟ್. ನಾವು ಅವರಲ್ಲ ಅಂತಾನೆ 5 ಆರೋಪಿಗಳು ಪೊಲೀಸರಿಗೆ ಹೋಗಿ ಸರೆಂಡರ್ ಆಗಿದ್ರು. ಅಷ್ಟರಲ್ಲಾಗ್ಲೇ ಇನ್ನುಳಿದ 5 ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿ ಎತ್ತಾಕೊಂಡು ಬಂದಿದ್ರು. ಆಲ್ರೆಡಿ A ಟೀಮ್ ಸಿಕ್ಕಾಕೊಂಡಾಗಿದೆ. ನಾವು ಹೋಗಿ ಸರೆಂಡರ್ ಆಗಲಿಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಅರಿತ ಈ B ಟೀಮ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟು ಸರೆಂಡರ್ ಆಗೋ ಕೆಲಸ ಮಾಡಿತ್ತು. ಈ ಮೂಲಕ ರೌಡಿ ಶೀಟರ್ ಆವಲಹಳ್ಳಿ ಮಂಜೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಟ್ಟು 10 ಮಂದಿಯನ್ನ ಬಂಧಿಸಿದಂತಾಗಿದೆ. ಆಕಾಶ್ ಬಿನ್ ರವಿ ಮೈಸೂರು, ಸಾಯಿನಾಥ್ ಬಿನ್ ಶೇಖಪ್ಪ ಲಾಳಗೆರೆ ಕಲಬುರಗಿ, ವಿಕಾಸ್ ಬಿನ್ ಗೋಪಾಲಕೃಷ್ಣ, ಯಲ್ಲಾಲಿಂಗ ಬಿನ್ ಮಂಜಪ್ಪ ಅಂಜನಾಪುರ ಬೆಂಗಳೂರು, ಪುನೀತ್ ಕುಮಾರ್ ಬಿನ್ ಪ್ರಕಾಶ್ ತುಮಕೂರು, ಜಯಂತ್ ಬಿನ್ ಕೃಷ್ಣ ನಂಜನಗೂಡು, ಶಶಿಧರ ಬಿನ್ ಕೃಷ್ಣ ಪ್ರಸಾದ್ ಬೆಳ್ಳೂರು, ಆದಿತ್ಯ ಬಿನ್ ರಾಜೇಶ್ ಮೈಸೂರು, ರಾಕೇಶ್ ಬಿನ್ ಮುನಿಯಪ್ಪ ಮಾಗಡಿ ರೋಡ್, ಭರತ್ ಬಿನ್ ರಾಮೇಗೌಡ ಬಾಗಲೂರು. ಈ 10 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹೀಗೆ ತಾವೇ ಹೋಗಿ ಎತ್ತಾಕೊಂಡು ಬಂದ ಆರೋಪಿಗಳು ತಮ್ಮ ಬಳಿ ಬಂದು ಲಾಕ್ ಆದ ಆರೋಪಿಗಳು ಎಲ್ಲರನ್ನೂ ಮೆಡಿಕಲ್ ಟೆಸ್ಟ್ ಮಾಡಿಸಿ ಜಡ್ಜ್ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ರು.
ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನ ಬಂಧಿಸಿರೋ ಖಾಕಿ ಏನಕ್ಕಾಗಿ ರೌಡಿ ಶೀಟರ್ ಆವಲಹಳ್ಳಿ ಮಂಜೇಶ್ನನ್ನ ಮುಗಿಸೋ ಪ್ಲಾನ್ ಮಾಡಿದ್ರು, ಇವರ ಉದ್ದೇಶ ಏನು, ಎಲ್ಲದರ ಕುರಿತಂತೆ ತನಿಖೆ ನಡೆಸೋಕೆ ಸಿದ್ಧವಾಗಿದೆ. ಒಟ್ನಲ್ಲಿ ಶಾಂತವಾಗಿದ್ದ ಹಾಸನದಲ್ಲಿ ಮತ್ತೆ ರಕ್ತದೋಕುಳಿ ಹರಿದಿರೋದು ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚುವಂತೆ ಮಾಡಿರೋದಂತೂ ಸುಳ್ಳಲ್ಲ. ಪ್ರದೀಪ್ ಬಾಳುಪೇಟೆ, ಪಬ್ಲಿಕ್ ಇಂಪ್ಯಾಕ್ಟ್, ಹಾಸನ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.